ಹಾಯ್ ಹಲೋ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ODI ಮ್ಯಾಚ್, ಡಿಸೈಡರ್ ಮ್ಯಾಚ್. ಯಾರು ಗೆಲ್ತಾರೋ ಅವರು ಸೀರೀಸನ್ನು ಗೆಲ್ತಾ ಇದ್ರು. ಅದು ಕೂಡ ಕ್ರಿಕೆಟ್ನ ಕಾಶಿ ಲಾರ್ಡ್ಸಲ್ಲಿ ನಡೆದಂತಹ ಮೂರನೇ ಹಾಗೂ ನಿರ್ಣಾಯಕ ಮ್ಯಾಚಲ್ಲಿ ಇಂಡಿಯಾ ಇಂಗ್ಲೆಂಡ್ ಮೇಲೆ 27 ರನ್ನಿಂದ ಸೋಲೋದ್ರ ಮೂಲಕ ಈ ಒಂದು ಸೀರೀಸ್ನ ಕೈ ಚೆಲ್ಲಬೇಕಾಯಿತು. ಬಟ್ ಮೂರನೇ ಮ್ಯಾಚ್ ನಿಜವಾಗ್ಲೂ ಜಿದ್ದಿಯಿಂದನೇ ಇತ್ತು ಗುರು. ಸಖತ್ತಾಗಿತ್ತು ಮ್ಯಾಚ್. ಎಷ್ಟೋ ದಿನಗಳಾದಮೇಲೆ ಒಂದು ಒಳ್ಳೆ ODI ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅದರಲ್ಲೂ ಟಾಸ್ ಗೆದ್ದಂತಹ ಇಂಗ್ಲೆಂಡು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಬಂದರು. ಈ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ಏನಿದೆ, ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಆಗಿರ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಎರಡು 50-50 ಇದೆ. ಹಾಗಾಗಿ ಟಾಸ್ ಏನಷ್ಟು ಮ್ಯಾಟ್ರ್ ಆಗಲ್ಲ. ಆದರೂ ಕೂಡ ಇಂಗ್ಲೆಂಡ್ ಟಾಸ್ ಗೆದ್ದು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಬರ್ತಾರೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಬಂದಂಥ ಇಂಗ್ಲೆಂಡಲ್ಲಿ ಬೆನ್ ಡಕೆಟ್ ಅವರು ಹಾಗೆ ಜಾಕೋಬ್ ಬೆಥೆಲ್ ಅವರು ಓಪನಿಂಗ್ ಆಗಿ ಬರ್ತಾರೆ. ಅದರಲ್ಲಿ ಬೆನ್ ಡಕೆಟ್ 141 ರನ್ ಹೊಡಿದ್ರೆ ಜಾಕೋಬ್ ಬೆಥೆಲ್ ಅವರು 91 ರನ್ ಹೊಡಿತಾರೆ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಜಾಕೋಬ್ ಬೆಥೆಲ್ ಅವರು ಈ ಮ್ಯಾಚಲ್ಲಿ 100 ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 91ಕ್ಕೆ ಪ್ರಸಿದ್ಧ ಕೃಷ್ಣ ಅವರಿಗೆ ವಿಕೆಟ್ನ ಕೊಟ್ಬಿಟ್ಟು ನರ್ವಸ್ 90ಗೆ ಔಟ್ ಆಗ್ತಾರೆ. ಬಟ್ ಬೆನ್ ಡಕೆಟ್ ಮತ್ತು ಜಾಕೋಬ್ ಬೆಥೆಲ್ ಅವರು ಹಾಕಿದಂಥ ಅಡಿಪಾಯ ಏನಿತ್ತಲ್ವ ಫಸ್ಟ್ ವಿಕೆಟ್ಗೆ 192 ರನ್ಗಳ ಪಾರ್ಟ್ನರ್ಶಿಪ್. ಆ್ಯಕ್ಚುಲಿ ಇಂಗ್ಲೆಂಡ್ ಅವರು 388 ರನ್ ಹೊಡೆಯೋದಕ್ಕೆ 387 ರನ್ ಹೊಡೆಯೋದಕ್ಕೆ ಇದೇ ಬೇಸ್ಮೆಂಟೇ ಸಖತ್ತಾಗಿ ಹಾಕ್ಕೊಟ್ರಪ್ಪ. ಸೊ ಹಾಗಾಗಿ ನೆಕ್ಸ್ಟ್ ಬಂದ ಬ್ಯಾಟ್ರ್ಗಳಿಗೆ ರನ್ ಹೊಡೆಯೋದು ಈಸಿ ಆಗೋಯ್ತು. ಬೆಥೆಲ್ ಔಟ್ ಆದಮೇಲೆ ಜೋ ರೂಟ್ ಬರ್ತಾರೆ. ಜೋ ರೂಟು ಈ ಸೀರೀಸಲ್ಲಿ ಇಲ್ಲಿ ತನಕ ಔಟೇ ಆಗಿಲ್ಲ. ಫಸ್ಟ್ ಮ್ಯಾಚಲ್ಲಿ 76 ನಾಟ್ಔಟು, ಸೆಕೆಂಡ್ ಮ್ಯಾಚಲ್ಲಿ 99 ನಾಟ್ಔಟು, ಮೂರನೇ ಮ್ಯಾಚಲ್ಲಿ 74 ನಾಟ್ಔಟು. ಏನು ಆಡಿದ್ದು ಗುರು ಜೋ ರೂಟ್ 3 ಮ್ಯಾಚಲ್ಲಿ ಒಂದ್ಸತಿ ಒಬ್ಬ ಇಂಡಿಯನ್ ಬೌಲರ್ಗೂ ಜೋ ರೂಟ್ನ ಔಟ್ ಮಾಡೋಕ್ಕಾಗಿಲ್ವಾ? ಅದಾದಮೇಲೆ ಡಕೆಟ್ ಅವ್ರು ಔಟ್ ಆದಮೇಲೆ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವ್ರು ಬರ್ತಾರೆ. ಬಟ್ ಅವ್ರೇನು ಅಷ್ಟೇನು ಆಡಲ್ಲ, ಜಸ್ಟ್ 14 ರನ್ನಿಗೆ ಔಟ್ ಆಗಿಬಿಟ್ಟು ಹೋಗ್ತಾರೆ. ಬಟ್ ಕೊನೆಯಲ್ಲಿ ಬಂದಿದ್ದು ನೋಡಿ, ಜಾಸ್ ದ ಬಾಸ್ ಬಟ್ಲರ್ ಜಸ್ಟ್ 13 ಬಾಲಲ್ಲಿ 41 ರನ್ ಚಚ್ತಾರೆ. ಅದು 315 ಆವ್ರೇಜ್. ಟಿ ಟ್ವೆಂಟಿ ಕ್ರಿಕೆಟ್ ಆಡ್ದಂಗೆ ಆಡ್ತಾರೆ. ನಮ್ಮ ಇಂಡಿಯಾ ಇವತ್ತು 27 ರನ್ನಿಂದ ಏನು ಸೋಲ್ತಲ್ವ, ಅದಕ್ಕೆ ಮೇಯ್ನ್ ರೀಸನ್ನೇ ಈ ಬಟ್ಲರ್ ಆಡಿದ್ದ ಇನ್ನಿಂಗ್ಸ್. 41 ರನ್ನು. ಯಪ್ಪ, ಆ ಲಾಸ್ಟ್ ಏನು ಆ 3 ಓವರ್ ಇತ್ತಲ್ಲ, 3 ಓವರಲ್ಲಿ 60+ ರನ್ ಹೊಡೆದಿದ್ದಾರೆ. ಅನ್ಬಿಲೀವೇಬಲ್. ಆ್ಯಕ್ಚುಲಿ ಇವತ್ತು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದಂತಹ ಇಂಗ್ಲೀಷ್ ಓಪನರ್ಸ್ ಸ್ಲೋ ಆಗಿ ಆಡ್ತಾರೆ. ಒಂದು 10-15 ಓವರು ನಿಧಾನಕ್ಕೆ ಆಡ್ತಾರೆ, ಪಿಚ್ನ ನೋಡ್ತಾರೆ, ರೀಡ್ ಮಾಡ್ತಾರೆ. ಅದಾದಮೇಲೆ ಸ್ಪೀಡಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದನೇ ಇಂಗ್ಲೆಂಡು 388 ರನ್ಗಳ ಒಂದು ಹ್ಯೂಜ್ ಟಾರ್ಗೆಟ್ನ ಇಂಡಿಯಾಗೆ ಸೆಟ್ ಮಾಡುತ್ತೆ. ಇನ್ನು ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡೋದಾದರೆ ಏನೂ ಇಲ್ಲ ಮಾತಾಡೋಕ್ಕೆ. ಯಾಕಂದರೆ ತೆಗೆದಿದ್ದೇ 3 ವಿಕೆಟು. ಬಟ್ ಏನಪ್ಪ, ಬೂಮ್ರಾ ಇಲ್ಲ ಅಂದರೆ ಇಂಡಿಯನ್ ಬೌಲಿಂಗೇ ಇಲ್ವಾ? ಪ್ರಿನ್ಸ್ ಯಾದವ್ ಅವ್ರು ಬರ್ತಾರೆ ಇವತ್ತು. ಒಂದು ವೈಡ್ ಮೇಲೆ ವೈಡ್ ಎಷ್ಟು ವೈಡ್ ಆಗ್ತಾರೆ ಅಂದರೆ ಡಿಸಪಾಯಿಂಟ್. ಪ್ರಸಿದ್ಧ ಕೃಷ್ಣನೂ ಅಷ್ಟೇ. ಪ್ರಸಿದ್ಧ ಕೃಷ್ಣ 2 ಓವರ್ ಬ್ಯಾಕ್ ಟು ಬ್ಯಾಕ್ ಮೇಡ್ ಮಾಡ್ತಾರೆ. ಆದರೂ ಕೂಡ ಅವರು ಕೊಟ್ಟಿದ್ದು 10 ಓವರಿಗೆ 69 ರನ್ನು. ಡೆತ್ತಲ್ಲಿ ಸರಿಯಾಗಿ ಓಡಿಸ್ಕೊಂಡ್ಬಿಟ್ರು. ಇಂಡಿಯನ್ ಬೌಲಿಂಗ್ ಬಗ್ಗೆ ಏನೂ ಇಲ್ಲ ಅಂತದ್ದು ಹೇಳ್ಕೊಳ್ಳೋ ಅಂಥದ್ದು. ತೆಗೆದಿದ್ದು 3 ವಿಕೆಟು, 2 ವಿಕೆಟ್ ಪ್ರಸಿದ್ಧ ಕೃಷ್ಣ ತೆಗೆದ್ರೆ 1 ವಿಕೆಟು ಪ್ರಿನ್ಸ್ ಯಾದವ್ ಅವರು ತೆಗೆದಿದ್ದಾರೆ ಅಷ್ಟೇ. ಅಲ್ಲಿ ಕಂಟ್ರೋಲ್ ಮಾಡಿದ್ದು ಅದು ಇದು ಏನೂ ಮಣ್ಣು ಮಸಿ ಏನೂ ಇಲ್ಲವೇ ಇಲ್ಲ. 5 ಜನ ಬೌಲರ್ಸು ಎಲ್ಲರೂ ನಾಯಿ ಓಡಿಸ್ಕೊಂಡಿದ್ದೇ ಬಂತು ಅಷ್ಟೇ. ಇನ್ನು ಈ ಹ್ಯೂಜ್ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಸ್ ರೋಹಿತ್ ಶರ್ಮಾ ಅವರು ಹಾಗೆ ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಆಡ್ತಾರೆ. ಫಸ್ಟ್ ವಿಕೆಟ್ಗೆ 147 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಆದರೆ ದುರದೃಷ್ಟವಶತ್ ಏನಂದರೆ ಇಬ್ಬರಿಗೂ ಶುಭ್ಮನ್ ಗಿಲ್ ಅವರಿಗೆ ಫಸ್ಟು ಇಂಜುರಿ ಆಗುತ್ತೆ, ಕ್ರ್ಯಾಂಪ್ಸ್ ಆಗಿಬಿಡುತ್ತೆ. ಅವರು ಸರಿಯಾಗಿ ಕನೆಕ್ಟ್ ಮಾಡೋಕ್ಕಾಗ್ತಾ ಇರಲ್ಲ. ಅವ್ರು ಬೇಕು ಅಂತಲೇ ವಿಕೆಟ್ ಕೊಟ್ಟಂಗೆ ಆಯಿತು.
ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಶುಭ್ಮನ್ ಗಿಲ್ಲು 77 ರನ್ನಿಗೆ ಔಟ್ ಆಗ್ತಾರೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ವಿರಾಟ್ ಮತ್ತು ರೋಹಿತ್ ಸೇರಿಕೊಂಡು, ಅದರಲ್ಲಿ ವಿರಾಟ್ಗಿಂತ ರೋಹಿತ್ ಶರ್ಮನೇ ಹ್ಯೂಜ್ ರನ್ ಹೊಡೆದಿದ್ದು. 100 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇವರಿಬ್ಬರು ಸೇರಿಕೊಂಡು. ಬಟ್ ಅದರಲ್ಲಿ ಜಾಸ್ತಿ ರನ್ ಹೊಡೆದಿರೋದು ರೋಹಿತ್ ಶರ್ಮಾ ಇವತ್ತು ಹೆಂಗೆ ಆಡಿದ್ರು ಅಂದರೆ, ಅದ್ಯಾರೋ ಹೇಳ್ತಿದ್ರಲ್ಲ ಇವತ್ತು ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ಮ್ಯಾಚು, ಅವರು ರಿಟೈರ್ಮೆಂಟ್ ಕೊಡಬೇಕು ಅಂತ. ಬಟ್ ರೋಹಿತ್ ಶರ್ಮಾ ಅಲ್ಲ ರಿಟೈರ್ಮೆಂಟ್ ಕೊಡಬೇಕಾಗಿರೋದು, ಆ ಸೆಲೆಕ್ಟರ್ಸು ಮತ್ತು ಆ ಕೋಚ್ಗೆ ರಿಟೈರ್ಮೆಂಟ್ ಕೊಡಿಸಿ ಅವರು ನಾಲಾಯಕ್ ನನ್ನ ಮಕ್ಕಳು ಅವರು. ರೋಹಿತ್ ಶರ್ಮಾ 2027 ವರ್ಲ್ಡ್ ಕಪ್ ಆಡಲೇಬೇಕು ಗುರು. ಯಾಕಂದರೆ ಇಂಡಿಯನ್ ಟೀಮ್ನ 2 ಆಧಾರ ಸ್ತಂಭನೇ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಏನು ವರ್ಲ್ಡ್ ಕಪ್ ಬಂದುಬಿಟ್ಟು ಇಂಡಿಯಾದಲ್ಲಿ ಏನು ಆಗ್ತಾ ಇಲ್ಲ, ಸೌತ್ ಆಫ್ರಿಕಾದಲ್ಲಿ ಆಗ್ತಾ ಇರೋದು. ಸೊ ಹಾಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಆಡಲೇಬೇಕು. ಇವತ್ತು ರೋಹಿತ್ ಶರ್ಮಾ ಅವರು ಸೆಲೆಕ್ಟರ್ಸಿಗೆ ಉತ್ತರ ಕೊಟ್ಟಿದ್ದಾರೆ ಅನಿಸುತ್ತೆ. ಈ ಒಂದು ಐಕಾನಿಕ್ ಸ್ಟೇಡಿಯಮಲ್ಲಿ ರೋಹಿತ್ ಶರ್ಮಾ ಅವರ ಆ ಐಕಾನಿಕ್ ಇನ್ನಿಂಗ್ಸ್ ಹೇಗಿತ್ತು ಅಂದರೆ, ಜಸ್ಟ್ 110 ಬಾಲಲ್ಲಿ 138 ರನ್ ಚಚ್ತಾರೆ, 5 ಸಿಕ್ಸು, 17 4 ಹೊಡಿತಾರೆ. ಬಟ್ ರೋಹಿತ್ ಶರ್ಮಾ ಎಲ್ಲಿ ತನಕ ಕ್ರೀಸಲ್ಲಿ ಇರ್ತಾರೋ ಅಲ್ಲಿ ತನಕ ಇಂಡಿಯಾ ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಹತ್ತತ್ರ ನಿಮಗೆ 260 ತನಕನೂ ಇಂಡಿಯಾ ಒಂದೇ ವಿಕೆಟ್ ಕಳ್ಕೊಂಡಿದ್ದು. ಯಾವಾಗ ರೋಹಿತ್ ಶರ್ಮಾ ಔಟ್ ಆಗ್ತಾರೋ ಅವರಿಗೂ ನೋಡಿ ಇಂಜುರಿ ಆಯಿತು. ಸೆಂಚುರಿ ಹೊಡೆದ ಮೇಲೆ ರೋಹಿತ್ ಶರ್ಮಾಗೆ ಇಂಜುರಿ ಆಯಿತು, ಅವ್ರಿಗೆ ಓಡೋಕ್ಕೆ ಆಗ್ತಿರ್ಲಿಲ್ಲ. ವಿರಾಟ್ ಜೊತೆ 2 ರನ್ ತೆಗೆಯೋಣ ಅಂದರೂ ಅದು ಆಗ್ತಿಲ್ಲ ರೋಹಿತ್ ಶರ್ಮಾಗೆ. ಬರೀ ಬೌಂಡ್ರಿಲೇ ಡೀಲ್ ಮಾಡೋಕ್ಕೆ ಶುರು ಮಾಡಿದರು. ಹಂಗೆ ಆಡ್ತಿರ್ಬೇಕಾದ್ರೆ ಜೋಕೋಬ್ ಬೆಥಲ್ಗೆ ಬೋಲ್ಡ್ ಆಗಿಬಿಟ್ಟು ಪೆವಿಲಿಯನ್ ಸೇರ್ಕೋತಾರೆ. ರೋಹಿತ್ ಶರ್ಮಾ ಅವರು ಇಲ್ಲಿ ಸೆಂಚುರಿ ಹೊಡೆಯೋದ್ರ ಮೂಲಕ ಕ್ರಿಕೆಟ್ನ ಐಕಾನಿಕ್ ಸ್ಟೇಡಿಯಂ ಲಾರ್ಡ್ಸಲ್ಲಿ ODI ಕ್ರಿಕೆಟ್ನಲ್ಲಿ ಸೆಂಚುರಿ ಹೊಡೆದಂತಹ ಮೊಟ್ಟ ಮೊದಲ ಭಾರತೀಯ ಆಟಗಾರನಾಗ್ತಾರೆ ರೋಹಿತ್ ಶರ್ಮಾ ಅವರು. ಬಟ್ ರೋಹಿತ್ ಶರ್ಮಾ ಔಟ್ ಆದಮೇಲೆ ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ. ಬಟ್ ಈ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್. ಸ್ಟಾರ್ಟಿಂಗಲ್ಲಿ ಹೆಂಗೆ ಹೊಡೆಯೋಕ್ಕೆ ಹೋದ್ರು, ಎಷ್ಟೇ ನುಗ್ಗು ಹೊಡೆಯೋಕ್ಕೆ ಹೋದ್ರು ಅವ್ರಿಗೆ ಕನೆಕ್ಟೇ ಆಗ್ತಿರಲ್ಲ. ಅದಾದಮೇಲೆ ಅವರು ಸ್ವಲ್ಪ ಪಿಚ್ನ ರೀಡ್ ಮಾಡಿ ರಿಯಲೈಸ್ ಆಗಿ 1 ಮತ್ತು 2 ಹೊಡೆಯೋ ಕಡೆ ಗಮನ ಹರಿಸ್ತಾರೆ. ಬಟ್ ವಿರಾಟ್ ಕೊಹ್ಲಿ ಅವರಿಗೆ ರೋಹಿತ್ ಶರ್ಮಾ ಅವರು ಔಟ್ ಆದಮೇಲೆ ಮಿಡ್ಲ್ ಆರ್ಡ್ರಲ್ಲಿ ಯಾರ್ಯಾರು ಬ್ಯಾಟ್ಸ್ಮನ್ಸ್ ಬಂದ್ರಲ್ವ, ಇಶಾನ್ ಕಿಶನ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಇವ್ರು ಯಾರಿಂದ ಸಾಥೇ ಸಿಗಲಿಲ್ಲ, ಬಂದರು ಟಕ್ಕು ಅಂತ ಔಟ್ ಆಗಿಬಿಟ್ಟು ಹೋದರು. ಇಂಡಿಯಾ ಆ್ಯಕ್ಚುಲಿ 40 ಓವರ್ ತನಕನೂ ಇಂಡಿಯಾನೇ ಲೀಡಲ್ಲಿದ್ದಿತ್ತು, ಇಂಡಿಯಾನೇ ಗೆಲ್ಲುತ್ತೆ ಅಂತಿದ್ದಿತ್ತು. ಬಟ್ ಯಾವಾಗ 42 ಓವರ್ ಆಯಿತು, 3ನೇ ಪವರ್ ಪ್ಲೇ ಏನು ಬಂತಲ್ವ 40 ಓವರ್ ಆದಮೇಲೆ, ಆ 40 ಓವರ್ ಆದಮೇಲೆ ಏನಾಯಿತು ಅಂದರೆ 5 ಜನ ಫೀಲ್ಡರ್ಸು 38 ಸರ್ಕಲಿಂದ ಹೊರಗಡೆ ಇದ್ದರು. ಅದು ಇಂಗ್ಲೆಂಡಿಗೆ ಅಡ್ವಾಂಟೇಜ್ ಆಯಿತು. ಯಾವಾಗ ವಿರಾಟ್ ಕೊಹ್ಲಿ ಅವರು 45ನೇ ಓವರಲ್ಲಿ ಔಟ್ ಆಗ್ತಾರೋ, ಅವ್ರು 74 ರನ್ ಹೊಡಿತಾರೆ ಜಸ್ಟ್ 60 ಬಾಲಲ್ಲಿ. ಆಲ್ಮೋಸ್ಟ್ ಕನ್ಫರ್ಮ್ ಆಗೋಯ್ತು ಇಂಡಿಯಾ ಇನ್ನೇನು ಸೋತ್ಬಿಡುತ್ತೆ ಅಂತ. ಯಾಕಂದರೆ ನೆಕ್ಸ್ಟ್ ಯಾವ ಅಂಥ ಪ್ಲೇಯರ್ ಉಳಿದಿರಲಿಲ್ಲ, ಜಸ್ಟ್ KL ರಾಹುಲ್ ಒಬ್ಬರು ಇದ್ದರು ಅಷ್ಟೇ. ಬಟ್ ಇಂಡಿಯಾ ನಿಜವಾಗ್ಲೂ ಸಖತ್ತಾಗಿ ಆಡ್ತು ಗುರು, 360 ರನ್ ಹೊಡೆದ್ರು. ಬಟ್ ಏನಾಯಿತು ಅಂದರೆ ಲಾಸ್ಟ್ 10 ಓವರ್ಸು ಪಿಚ್ ಸ್ವಲ್ಪ ಸ್ಲೋ ಆಗಿ ಬಿಹೇವ್ ಮಾಡೋಕ್ಕೆ ಶುರುವಾಯಿತು. ಅಲ್ಲಿ ಎಷ್ಟೇ ಹೊಡೆದ್ರೂ ಕೂಡ ಬಾಲ್ ಬೌಂಡ್ರಿಗೆ ಹೋಗ್ತಾ ಇರಲಿಲ್ಲ. ಜಸ್ಟ್ 1-2 ರನ್ನಿಂದ ಸಿಂಗಲ್ಲು ಟುಡಿಯಿಂದ ಮ್ಯಾಚ್ ಗೆಲ್ಲಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ 45 ಓವರ್ ಆದಮೇಲೆ ಕನ್ಫರ್ಮ್ ಆಗೋಯ್ತು ಇಲ್ಲಿಂದ ಇಂಡಿಯಾ ಗೆಲ್ಲೋದು ಕಷ್ಟ ಇದೆ ಅಂತ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಕೂಡ ಬೀಳ್ತಾವದು. ಇನ್ನು ಇಂಗ್ಲೆಂಡ್ ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ಮೆಚ್ಕೋಬೇಕಾಗಿದ್ದಿತ್ತು ಇವತ್ತು ಜೋಕೋಬ್ ಬೆಥಲ್ ಅವ್ರನ್ನ. ಏನು ಸ್ಪೆಲ್ ಹಾಕಿದ್ದವರು, ಡಾಟ್ ವಿರಾಟ್ ಕೊಹ್ಲಿಗೆ ಎಷ್ಟು ಡಾಟ್ ಮಾಡಿದರು ಅಂದರೆ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದರು. ರೋಹಿತ್ ಶರ್ಮಾ ಅವ್ರು ವಿಕೆಟ್ ಎತ್ತಿದ್ರು. ಅದ್ರ ಜೊತೆ ಡೆತ್ತಲ್ಲಿ ಲಾಸ್ಟ್ ಆ 10 ಓವರ್ ಏನಿತ್ತಲ್ವ, ಅಲ್ಲಿ ಸ್ಯಾಮ್ ಕರನ್ ಅವರು 4 ವಿಕೆಟ್ ತಗೊಳ್ತಾರೆ. ಸ್ವಲ್ಪ ರನ್ ಅವ್ರು ಸ್ವಲ್ಪ ದುಬಾರಿನೇ ಕೊಟ್ಟಿದ್ದಾರೆ 70+, ಬಟ್ ಆದರೂ ಕೂಡ 4 ವಿಕೆಟ್ ತಗೊಂಡು ಇಂಗ್ಲೆಂಡ್ ಅವರು ಈ ಒಂದು ಸೀರೀಸ್ ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಈ ಮ್ಯಾಚು ಮುಗಿದ ಮೇಲೆ ಏನು ಅನಿಸಿದ್ದು ಅಂದರೆ, ಇಂಡಿಯಾ ಆಲ್ಮೋಸ್ಟ್ ತುಂಬ ಟೈಮ್ ಆಯಿತು ಏನೋ ಅಂತ ಅನ್ನಿಸ್ತಿದೆ ಒಂದು ಸೀರೀಸ್ ಗೆದ್ದು. ಆ ಕಡೆ ಐರ್ಲೆಂಡ್ ಮೇಲೆ ಹೋಗಿ ಸೋಲ್ತಾರೆ,
ಇವಾಗ ಇಂಗ್ಲೆಂಡ್ ಮೇಲೆ T20 ಸರಣಿ ಸೋತಿದ್ರು, ಅದಾದಮೇಲೆ ಇವಾಗ ಇಂಗ್ಲೆಂಡ್ ಮೇಲೆ ODI ಸರಣಿ ಸೋತರು. ಬಟ್ ಇಂಡಿಯಾ ಟಾಪ್ ಆರ್ಡರ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಮಿಡ್ಲ್ ಆರ್ಡರ್ ಮಾತ್ರ ಸರಿಯಾಗಿ ಆಡ್ತಾ ಇಲ್ಲ. ಮಿಡ್ಲ್ ಆರ್ಡರ್ ಸಿಕ್ಕಾಪಟ್ಟೆ ಕೊಲ್ಯಾಪ್ಸ್ ಆಗ್ತಾ ಇದೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಆ್ಯಕ್ಚುಲಿ ವರ್ಲ್ಡ್ ಕಪ್ ಕೂಡ ಏನು ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಇನ್ನೊಂದು 4-5 ಸೀರೀಸ್ ಆದಮೇಲೆ ವರ್ಲ್ಡ್ ಕಪ್ ಬರುತ್ತೆ. ಸೊ ಹೀಗೆ ಆದರೆ ಇಂಡಿಯಾ ಬಾಗ್ಲಾಕೊಂಡು ಮನೆಗೆ ಬರೋದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಸೀರೀಸಲ್ಲಾದರೂ ಇಂಡಿಯಾ ಚೆನ್ನಾಗಿ ಆಡಲಿ ಅಂತ ಹೇಳ್ತಾ, ಇಂಡಿಯಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.